ಬ್ರಿಟಿಷ್ನವರು ಸಂಗೊಳ್ಳಿ ರಾಯಣ್ಣವರನ್ನ ನೇಣಿಗಾಕದಂತ ದಿನ. ಸಂಗೊಳ್ಳಿ ರಾಯಣ್ಣವರು ಒಬ್ಬ ಅಪ್ರತಿಮ ದೇಶ ಪ್ರೇಮಿ. ಈ ದೇಶವನ್ನ ಬಹಳಷ್ಟು ಪ್ರೀತಿಸ್ತಿದ್ದಂತ ವ್ಯಕ್ತಿ. ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಸೈನಿಕರಾಗಿದ್ದಂಥವ್ರು. ಅವರನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ಬಂಟ ಅಂತಲೂ ಕೂಡ ಕರೀತಾರೆ. ಅವರು ಬಹಳ ದೇಶದ ಬಗ್ಗೆ ಬಹಳ ದೇಶಭಕ್ತಿಯನ್ನ ಇಟ್ಕೊಂಡಿದ್ದಂಥವ್ರು, ದೇಶಾಭಿಮಾನ ಇಟ್ಕೊಂಡಿದ್ದವರು, ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದಂಥವ್ರು. ಹೋರಾಟ ಮಾಡಿ ಗೆರಿಲ್ಲಾ ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವ್ರ ವಿರುದ್ಧ ಯುದ್ಧ ಸೋತಾಗ ಕಿತ್ತೂರು ರಾಣಿ ಚೆನ್ನಮ್ಮನವರು ಅರೆಸ್ಟ್ ಆದಾಗ, ಅವ್ರು ಜೈಲಲ್ಲಿದ್ದಾಗ ಇವರು ತಪ್ಪಿಸ್ಕೊಂಡು ಗೆರಿಲ್ಲಾ ಯುದ್ಧ ಮಾಡ್ತಾರೆ. ಬ್ರಿಟಿಷ್ನವ್ರ ವಿರುದ್ಧ ತಮ್ಮದೇ ಆದಂತ ಒಂದು ಸೈನ್ಯ ಕಟ್ಟಿಕೊಂಡು ಗೆರಿಲ್ಲಾ ಯುದ್ಧ ಮಾಡ್ತಾ ಇರ್ತಾರೆ. ಸೊ ಆ ಗೆರಿಲ್ಲಾ ಯುದ್ಧದಲ್ಲಿ ಸಿಕ್ಕಾಕತ್ತಾರೆ. ಯುದ್ಧ ಮಾಡುವಾಗ ಅವರು ಕೆರೆಯಲ್ಲಿ ಸ್ನಾನ ಮಾಡುವಾಗ ಸಿಕ್ಕಾಕೊಂಡ್ರು ಅಂತಕ್ಕಂಥದ್ದು. ನಮ್ಮವರೇ ಅವರನ್ನ ಹಿಡ್ಕೊಡ್ಲಿಕ್ಕೆ ಬ್ರಿಟಿಷ್ನವರಿಗೆ ಸಹಾಯ ಮಾಡಿದ್ರು ಅಂತಕ್ಕಂಥದ್ದು ಕತೆ ಇರ್ತಕ್ಕಂಥದ್ದು. ಸೊ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು, ಸಂಗೊಳ್ಳಿ ರಾಯಣ್ಣ ಒಬ್ಬ ಅಪ್ರತಿಮ ದೇಶ ಪ್ರೇಮಿ, ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ. ಅವರು ನಮ್ಗೆ ಎಲ್ರಿಗೂ ಕೂಡ ಸ್ಫೂರ್ತಿ. ಎಲ್ಲ ಇವತ್ತಿನ ಯುವ ಪೀಳಿಗೆಗೆ ಬಹಳ ಸ್ಫೂರ್ತಿ. ದೇಶಕ್ಕೆ ನಾವು ಈ ನಾಡಿನ ನೆಲ, ಜಲ, ಭಾಷೆ ಪ್ರೀತಿಸ್ಬೇಕಾಗ್ತದೆ, ಗೌರವಿಸ್ಬೇಕಾಗ್ತದೆ, ಅಭಿಮಾನದಿಂದ ಕಾಣಬೇಕಾಗ್ತದೆ. ಹಾಗೇನೆ ಸಂಗೊಳ್ಳಿ ರಾಯಣ್ಣ ಕೂಡ ಈ ದೇಶವನ್ನ ಬಹಳ ಪ್ರೀತಿಸ್ತಾ ಇದ್ದಾರೆ. ನಾವು ಕೂಡ ಅದನ್ನೇ ಅವರ ಆದರ್ಶಗಳನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದೇ ಸಂಗೊಳ್ಳಿ ರಾಯಣ್ಣವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಸೊ ಅವ್ರಿಗೆ ಇವತ್ತು ಅವರ ಹುತಾತ್ಮರಾದಂತ ದಿನ. ಆ ದಿನವನ್ನ ಇವತ್ತು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಹೂನಾರ ಹಾಕಿ ಅವರಿಗೆ ಗೌರವ ಸಲ್ಲಿಸಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರ್ತಕ್ಕಂಥ ಕೆಲಸವನ್ನು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅನುದಾನ ಮತ್ತೆ ಕೇಳಿದ್ರೆ 5200 ಕೋಟಿ ಪತ್ರ ಬರೆದಿದ್ದೀನಿ. ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀನಿ. ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೆದಿದ್ದೀನಿ. ನೀರಾವರಿ ಮಂತ್ರಿಗೆ, ಜಲಸಂಪನ್ಮೂಲ ಸಚಿವರಿಗೆ ಪತ್ರ ಬರೆದಿದ್ದೀನಿ. ಸೋಮಣ್ಣ ಸ್ಟೇಟ್ ಮಿನಿಸ್ಟರ್ ಅವ್ರಿಗೂ ಪತ್ರ ಬರೆದಿದ್ದೀನಿ. ಬ್ರಿಟಿಷ್ನವರು ಸಂಗೊಳ್ಳಿ ರಾಯಣ್ಣವರನ್ನ ನೇಣಿಗಾಕದಂತ ದಿನ. ಸಂಗೊಳ್ಳಿ ರಾಯಣ್ಣವರು ಒಬ್ಬ ಅಪ್ರತಿಮ ದೇಶ ಪ್ರೇಮಿ. ಈ ದೇಶವನ್ನ ಬಹಳಷ್ಟು ಪ್ರೀತಿಸ್ತಿದ್ದಂತ ವ್ಯಕ್ತಿ. ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಸೈನಿಕರಾಗಿದ್ದಂಥವ್ರು. ಅವರನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ಬಂಟ ಅಂತಲೂ ಕೂಡ ಕರೀತಾರೆ. ಅವರು ಬಹಳ ದೇಶದ ಬಗ್ಗೆ ಬಹಳ ದೇಶಭಕ್ತಿಯನ್ನ ಇಟ್ಕೊಂಡಿದ್ದಂಥವ್ರು, ದೇಶಾಭಿಮಾನ ಇಟ್ಕೊಂಡಿದ್ದವರು, ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದಂಥವ್ರು. ಹೋರಾಟ ಮಾಡಿ ಗೆರಿಲ್ಲಾ ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವ್ರ ವಿರುದ್ಧ ಯುದ್ಧ ಸೋತಾಗ ಕಿತ್ತೂರು ರಾಣಿ ಚೆನ್ನಮ್ಮನವರು ಅರೆಸ್ಟ್ ಆದಾಗ, ಅವ್ರು ಜೈಲಲ್ಲಿದ್ದಾಗ ಇವರು ತಪ್ಪಿಸ್ಕೊಂಡು ಗೆರಿಲ್ಲಾ ಯುದ್ಧ ಮಾಡ್ತಾರೆ. ಬ್ರಿಟಿಷ್ನವ್ರ ವಿರುದ್ಧ ತಮ್ಮದೇ ಆದಂತ ಒಂದು ಸೈನ್ಯ ಕಟ್ಟಿಕೊಂಡು ಗೆರಿಲ್ಲಾ ಯುದ್ಧ ಮಾಡ್ತಾ ಇರ್ತಾರೆ. ಸೊ ಆ ಗೆರಿಲ್ಲಾ ಯುದ್ಧದಲ್ಲಿ ಸಿಕ್ಕಾಕತ್ತಾರೆ. ಯುದ್ಧ ಮಾಡುವಾಗ ಅವರು ಕೆರೆಯಲ್ಲಿ ಸ್ನಾನ ಮಾಡುವಾಗ ಸಿಕ್ಕಾಕೊಂಡ್ರು ಅಂತಕ್ಕಂಥದ್ದು. ನಮ್ಮವರೇ ಅವರನ್ನ ಹಿಡ್ಕೊಡ್ಲಿಕ್ಕೆ ಬ್ರಿಟಿಷ್ನವರಿಗೆ ಸಹಾಯ ಮಾಡಿದ್ರು ಅಂತಕ್ಕಂಥದ್ದು ಕತೆ ಇರ್ತಕ್ಕಂಥದ್ದು. ಸೊ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು, ಸಂಗೊಳ್ಳಿ ರಾಯಣ್ಣ ಒಬ್ಬ ಅಪ್ರತಿಮ ದೇಶ ಪ್ರೇಮಿ, ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ. ಅವರು ನಮ್ಗೆ ಎಲ್ರಿಗೂ ಕೂಡ ಸ್ಫೂರ್ತಿ. ಎಲ್ಲ ಇವತ್ತಿನ ಯುವ ಪೀಳಿಗೆಗೆ ಬಹಳ ಸ್ಫೂರ್ತಿ. ದೇಶಕ್ಕೆ ನಾವು ಈ ನಾಡಿನ ನೆಲ, ಜಲ, ಭಾಷೆ ಪ್ರೀತಿಸ್ಬೇಕಾಗ್ತದೆ, ಗೌರವಿಸ್ಬೇಕಾಗ್ತದೆ, ಅಭಿಮಾನದಿಂದ ಕಾಣಬೇಕಾಗ್ತದೆ. ಹಾಗೇನೆ ಸಂಗೊಳ್ಳಿ ರಾಯಣ್ಣ ಕೂಡ ಈ ದೇಶವನ್ನ ಬಹಳ ಪ್ರೀತಿಸ್ತಾ ಇದ್ದಾರೆ. ನಾವು ಕೂಡ ಅದನ್ನೇ ಅವರ ಆದರ್ಶಗಳನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದೇ ಸಂಗೊಳ್ಳಿ ರಾಯಣ್ಣವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಸೊ ಅವ್ರಿಗೆ ಇವತ್ತು ಅವರ
ಹುತಾತ್ಮರಾದಂಥ ದಿನ. ಆ ದಿನವನ್ನ ಇವತ್ತು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಹೂನಾರ ಹಾಕಿ ಅವರಿಗೆ ಗೌರವ ಸಲ್ಲಿಸಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರ್ತಕ್ಕಂಥ ಕೆಲಸವನ್ನು ಸರ್ಕಾರ ಕೇಂದ್ರ ಮಾಡಿದೆ. ಸರ್ಕಾರ